ಹಾಯ್ ಆಲ್, ವೆಲ್ಕಮ್ ಟು ಸ್ಮಿತಾ ಸ್ಟಡೀಸ್ ಚಾನಲ್. ಇದು ಹಾಗಲಕಾಯಿ ಉಪ್ಪಿನಕಾಯಿ. ನಮ್ಮ ಮಮ್ಮಿಗೆ ಹೇಳಿದ್ದೆ ನಾನು ಹಾಗಲಕಾಯಿ ಉಪ್ಪಿನಕಾಯಿ ಹಾಕ್ಕೊಡ್ರಿ ಅಂಥೇಳಿ. ಅವ್ರು ನಂಗೆ ಹಾಗಲಕಾಯಿ ಉಪ್ಪಿನಕಾಯಿ ಹಾಕ್ಕೊಡಕತ್ತಿದ್ರು. ಅವತ್ತು ಊರಿಗೆ ಹೊಂಟಿದ್ವಿ ನಾವು. ಅವತ್ತು ಹಾಕ್ಕೊಟ್ರೆ ಅವ್ರು ಎಲ್ಲ ಥರದ ಉಪ್ಪಿನಕಾಯಿ ಮಸ್ತ್ ಹಾಕ್ತಾರೆ. ಹಿಂಗೆ ನಂಗೆ ಭಾಳ ಲೆಕ್ಕ ಆಕೈತಿ. ಮಧ್ಯಾಹ್ನ 3 ಗಂಟೆ ಆಗಿತ್ತು. ನಮ್ಮ ಮನೆಯವ್ರು ವರ್ಕ್ ಫ್ರಮ್ ಹೋಮ್ ಹಾಫ್ ಡೇ ಮಾಡಿದ್ರೆ ಹಿಂಗಾಗಿ ಹೋಗುನಂದ್ರೆ ಅಷ್ಟೊತ್ತಿಗೆ ಪಪ್ಪ ಬಂದರು ಮಧ್ಯಾಹ್ನದಾಗ. ಅವ್ರು ನಮ್ಗೆ ಊರಿಗೆ ಹೋಗ್ತೇವೆ ಅಂದ್ಕೊಳ್ಳಿ ಉಂಡು ವಂಶಕ್ಕೆ ದೂದ್ ಕೊಡು ಹಿಂಗೆ ಭಾಳ ಲೆಕ್ಕ ಆಕೈತೆ ಅಂತೇಳಿ ಅವ್ನು ಮತ್ತು ದೂದ್ ಕೊಡು ಹಿಂಗೆ ತಂದು ಕೊಟ್ರೆ. ಹಂಗಾರೆ ಅವ್ನು ಇಲ್ಲೇ ಕುಡಿದ್ಬಿಡೋ ಕಾರ್ನಾಗ ಮತ್ತು ಕರೆಕ್ಟ್ ಆಗಂಗಿಲ್ಲ ಅಂಥೇಳಿ ಅವ್ನು ಕುಡಿ ಅಂದು ಅವ್ನು ಕುಡಿತಾನೆ. ನಾವು ಮತ್ತು ಕುಂತ್ವಿ, ವೆಯ್ಟ್ ಮಾಡಿದ್ವಿ. ಮತ್ತು ಅಷ್ಟೊತ್ತಿಗೆ ಮಮ್ಮಿ ಪಪ್ಪಗೆ ನಮಸ್ಕಾರ ಮಾಡಿ ಹೊರಟ್ವಿ. ಅಷ್ಟೊತ್ತಿಗೆ ಪಪ್ಪ ಅಂದ್ರೆ ಲಗೇಜ್ ಭಾಳ ಅದಾವೆ. ನಮ್ಮ ಕಾರ್ ಮೇನ್ ರೋಡಿಗೆ ನಿಂತಿರ್ತೇವೆ. ಹಿಂಗಾಗಂದ್ರೆ ನಾನು ನಿಮ್ಮ 2 ವೀಲರ್ದಾಗ ಎಷ್ಟಕ್ಕೆ ಅಷ್ಟು ಲಗೇಜ್ ಕೊಡ್ರಿ ಬಿಟ್ಟು ಬರ್ತೇನೆ ಅಂತಂದ್ರೆ ಅವರೆಲ್ಲ ಲಗೇಜ್ ತೊಗೊಂಡ್ರಿ. ಇಲ್ಲಿ ಮನುಷ್ಯನು ನಮಸ್ಕಾರ ಮಾಡ್ದೆ ಅವ್ರ ಅಜ್ಜಿಗೆ. ಹೊಂಟ್ವಿ. ನಮ್ಮ ಮಮ್ಮಿಗೆ ಭಾಳ ಬೇಜಾರಾಕೈತಿ. ಇಬ್ಬರೇ ಇರ್ತಾರಲ್ಲ ಮನ್ಯಾಗ. ನಾವು ಬಂದ್ರೆ ಅಂತಾರೆ ಮನೆ ತುಂಬ್ದಂಗೆ ಆಗಿರ್ತೈತಿ, ನೀವು ಹೊಂಟ್ರೆ ನಮ್ಗೆ ಭಾಳ ಬೇಸರ ಆಕೈತಿ. ಅದ್ರಾಗ ಸ್ಪೆಷಲಿ ಅವರಿಬ್ಬರು ಸಂಬಂಧ ಅಂದರು ಮೊಮ್ಮಕ್ಳ ಸಂಬಂಧ ಅವ್ರಿಗೆ ಭಯಂಕರ ಖುಷಿ ಆಕೈತಿ ನಾವು ಬಂದ್ರೆ. ನಾವು ಮಧ್ಯಾಹ್ನ ನಾನು ನಮ್ಮ ಮನೆಯವ್ರು ಊಟ ಮಾಡಿರಲಿಲ್ಲ. ಹಿಂಗಾಗಿ ಪಪ್ಪಾಗೆ ಗೊತ್ತಾಯ್ತು ನಾವು ಊಟ ಮಾಡಿಲ್ಲ ಅಂದ್ಕೊಂಡು ಮತ್ತು ಅವ್ರು ನಮಗೂ ಸಹಿತ ದೂದ್ ಕೊಡು ಹಿಂಗೆ ತಂದು ಕೊಟ್ರೆ. ಅವ್ರಿಗೆ ನಾವು ಅವ್ರನ್ನ ಹುಡ್ಕಾಕತ್ತೇವಿ ಎಲ್ಲಿ ಹೋದ್ರಂತ ಅವ್ರು ದೂದ್ ಕೊಡು ಹಿಂಗೆ ತರಕ್ಕೆ ಹೋಗಿದ್ರು. ಮತ್ತು ನಾನು ನಮ್ಮ ಮನೆಯವ್ರು ಪ್ರಿಯಾ ಮತ್ತು ದೂದ್ ಕೊಡು ಹಿಂಗೆ ಕುಡಿದ್ಮೇಲೆ ನಾ ಹೋಗಿ ಗ್ಲಾಸ್ ಕೊಟ್ಟು ಬಂದೆ. ಅಷ್ಟೊತ್ತಿಗೆ ವಂಶನ ಬುಕ್ಸ್ ಇಲ್ಲೇ ಇದ್ವು. ಅವ್ನು ಮನ್ಯಾಗ ತಂದಿರಲಿಲ್ಲ, ಬಿಟ್ಟು ಮರ್ತು ಹೋಗಿದ್ದಾನಂತೇಳಿ ಕಾರ್ದಾಗ ಇಟ್ಟಿದ್ದು ಅಂದ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿದ. ಇಲ್ಲಿ ವಾಯು ನಗಾಕತ್ತಾನ, ಅವ್ರ ಅಣ್ಣ ನಗ್ಸಾಕತ್ತಾನ ಅವ್ನು ವಂಶ. ಅವ್ರ ಅಣ್ಣನ ನೋಡ್ಬಿಟ್ರೆ ಅವ್ನಿಗೆ ಎಲ್ಲೋ ಒಂಥರ ಖುಷಿ. ಜರ್ನಿ ಸ್ಟಾರ್ಟ್ ಆತ ಹೋಗಾಕ. ಕಂಟಿನ್ಯೂ 3 ದಿನ ನಾವು ಬ್ಯಾಕ್ ಟು ಬ್ಯಾಕ್ ಜರ್ನಿನ ಮಾಡಾಕತ್ತಿತ್ತು ಅಂದ್ಕೊಳ್ಳಿ ವಾಯುಗೆ ಬೇಸರ ಆಗಿಬಿಟ್ಟಿತ್ತು. ಒಟ್ಟು ಕುಂದ್ರಾಕ ತಯಾರು ಇರಲಿಲ್ಲ. ಸ್ವಲ್ಪ ಕೆಳಗೆ ಕುಂದ್ರು, ಸ್ವಲ್ಪ ಮ್ಯಾಗ ಹೋಗೋದು ಹಿಂಗೆಲ್ಲ ಮಾಡಾಕತ್ತಿದ್ದ. ಅವ್ನಿಗೆ ಬೇಸರ ಆಗಿಬಿಟ್ಟಿತ್ತು. ಮತ್ತು ಒಂದು ಸ್ವಲ್ಪ ಮಲ್ಕೊಂಡು ಎದ್ದ ಮೇಲೆ ಒಂದು 2-3 ಅವರ್ಸ್ ಆಗಿತ್ತು. ಆಮ್ಯಾಗ ನಾನು ಮತ್ತು ಊಟ ಮಾಡಿಸಿದ್ರೆ ಆತಂಥೇಳಿ ಅವ್ನಿಗೆ ಸೀರಾ ತೊಗೊಂಡು ಬಂದಿದ್ದೆ ಮನೆಯಿಂದನೇ. ಮತ್ತು ಅದನ್ನು ತಿನ್ಸಾಕತ್ತಿದ್ದೆ. ಅವತ್ತು ಗೊತ್ತಿರಲಿಲ್ಲ ವೀಕ್ ಡೇಸ್ ಇದ್ದರೂ ಇಷ್ಟು ಟ್ರಾಫಿಕ್ ಇತ್ತು, ಭಯಂಕರ ಟ್ರಾಫಿಕ್ ಇತ್ತು. ಅವ್ನು ಭಾಳ ಅಳಾಕತ್ಬಿಟ್ಟಿದ್ದ. ಹಿಂಗಾಗಿ ಅವ್ನಿಗೊಂದು ಸ್ವಲ್ಪ ವಿಂಡೋದಿಂದ ಹೊರಗೆ ತೋರ್ಸಾಕತ್ತಿದ್ದೆ ವೆಹಿಕಲ್ಸ್. ಆಮ್ಯಾಗ ವೀಲ್ಸ್ ಎಲ್ಲ ನೋಡಿ ಭಯಂಕರ ಖುಷಿ ಪಡಾಕತ್ತಿದ್ದ. ಅವತ್ತು ಗೊತ್ತಿಲ್ಲ ಇಷ್ಟ್ಯಾಕೆ ಟ್ರಾಫಿಕ್ ಇತ್ತು ಅಂಥೇಳಿ. ಸತಾರ ಆದಮೇಲೂ ನೀವು ನೋಡ್ಬೋದು ಕಂಟಿನ್ಯೂಯಸ್ ಟ್ರಾಫಿಕ್ ಇತ್ತು. ಅಲ್ಲಿ ಆ್ಯಕ್ಚುಲಿ ಬ್ರಿಡ್ಜ್ ಮಾಡಾಕತ್ತಾರ. ಬ್ರಿಡ್ಜ್ ಮ್ಯಾಗ ಕಚ್ಚಾ ರಾಸ್ತಾದಾಗ ಎಲ್ಲ ಕಡೆಯಿಂದನೂ ಗಾಡಿ ಬಿಡಾಕತ್ತಿದ್ರು. ಇಲ್ಲಾರ ಭಾಳ ಟ್ರಾಫಿಕ್ ಜಾಮ್ ಆಕೈತೆ ಅಂಥೇಳಿ ನಮ್ಗೆ ಭಾಳ ರಾತ್ರಿನೂ ಆಗಿಬಿಟ್ಟಿತ್ತು. ನಮ್ಗೆ ಒಟ್ಟು ಯಾರಿಗೂ ಹೋಟೆಲ್ಗೆ ಹೋಗಿ ಊಟ ಮಾಡೋಷ್ಟು ಪೇಷನ್ಸ್ ಯಾರಿಗೂ ಇರಲಿಲ್ಲ. ಹಿಂಗಾಗಿ ಮೆಕ್ಡೊನಾಲ್ಡ್ಸ್ದಾಗ ಡ್ರೈವ್ ಥ್ರೂನ ಆರ್ಡ್ರ್ ಮಾಡಿ ತೊಗೊಂಡು ಹೋದ್ರೆ ಆತಂಥೇಳಿ ನಾವಿಲ್ಲಿ ಆರ್ಡ್ರ್ ಮಾಡಿದೆ. ಮೈಕ್ ಇಟ್ಟಿರ್ತಾರೆ ಇಲ್ಲಿ ಆರ್ಡರ್ ಮಾಡಿದ್ವಿ ನಾವು. ಬರ್ಗರ್, ಫ್ರೆಂಚ್ ಫ್ರೈಸ್ ಮತ್ತು ಚಾಕ್ಲೇಟ್ ಮಿಲ್ಕ್ ಶೇಕ್ ಚಾಕ್ಲೇಟ್ ಮಿಲ್ಕ್ ಶೇಕ್ ತೊಗೊಂಡಿದ್ವಿ. ಅಲ್ಲಿ ನೆಕ್ಸ್ಟ್ ಬಂದ ತಕ್ಷಣ ಇಲ್ಲಿ ಅವ್ನು ಆರ್ಡರ್ ರಿಪೀಟ್ ಮಾಡ್ತಾನೆ ನಾವೇನೇನು ತೊಗೊಂಡೇವಿ. ಆಮೇಲೆ ಇಲ್ಲಿ ನಾವು ಪೇ ಮಾಡಬೇಕು. ಕಾರ್ನಾಗ ಕುಂತ್ಕೊಂಡು ಎಲ್ಲ ಮಾಡ್ಬೋದು. ನಮ್ಗೆ ಆ್ಯಕ್ಚುಲಿ ಒಂದು ಬರ್ಗರ್ ಫ್ರೀನೂ ಕೊಟ್ರು ಅವ್ರು. ನೆಕ್ಸ್ಟ್ ಮುಂದೆ ಹೋದ್ಮ್ಯಾಗ ನೆಕ್ಸ್ಟ್ ವಿಂಡೋದಾಗ ಅವ್ರು ನಾವೇನು ಆರ್ಡ್ರ್ ಮಾಡ್ತೀವಿ ಅದಕ್ಕೆ ಕೊಡ್ತಾರೆ. ಪಿಕ್ ಹಿಯರ್ ಅಂತ ಇರ್ತೈತಿ. ಅಲ್ಲೇ ಒಂದು 5 ನಿಮಿಷ ನಿಂತ್ವಿ ನಾವು ಆರ್ಡರ್ ನಮ್ಮದು ಪ್ರಿಪೇರ್ ಆಗುತ್ತಾನೆ. ವಾಯು ಕಾರ್ ನಿಂತ ತಕ್ಷಣ ಫಸ್ಟ್ ಅವ್ರ ಪಪ್ಪನ ಕಡೆ ಹೋಗ್ಬಿಟ್ಟಾವ. ಅವರು ಹೆಂಗಂದ್ರು ಕಾರ್ ಸ್ಟಾಪ್ ಮಾಡಿದೆ ಅಂತ ಅವ್ನು ತೊಗೊಂಡ್ರೆ ಅವ್ನಿಗೆ ಸ್ಟೇರಿಂಗ್ ಇದೆಲ್ಲ ನೋಡಿ ಟಚ್ ಮಾಡೋದಿತ್ತು, ತಿರುಗಿಸೋದಿತ್ತು. ಹಿಂಗಾಗಿ ನೋಡ್ರಿ ಹೆಂಗೆ ನೋಡಾಕತ್ತಾನ ಅವನ್ನೆಲ್ಲನೂ. ನಾವು ಚಾಕ್ಲೇಟ್ ಮಿಲ್ಕ್ ಶೇಕ್, ಬರ್ಗರ್ ತೊಗೊಂಡಿದ್ವಿ. ವಾಯು ನೋಡಿ ಅವ್ರ ಮೆಕ್ಡೊನಾಲ್ಡ್ಸ್ದವ್ರು ಅವ್ಗೊಂದು ಬಲೂನು ಕೊಟ್ರು. ನೋಡ್ರಿ ಆ ಬಲೂನ್ ನೋಡಿದ ತಕ್ಷಣ ಎಷ್ಟು ಖುಷಿ ಆದನು. ಫುಲ್ ಖುಷಿಯಾಗ್ಬಿಟ್ಟ ಅದನ್ನು ನೋಡಿ. ನಮಗೂ ಅನ್ನಿಸ್ತು ಒಂದು ಊರಿಗೆ ಹೋಗುತ್ತಾನ ಸ್ವಲ್ಪ ಆಡ್ತಾನ ಅಂದ್ಕೊಂಡಿದ್ವಿ ನಾವು. ಇದರಲ್ಲೇನ ಸ್ವಲ್ಪ ಸಮಾಧಾನ ಇರ್ತಾನೆ. ನಾವು ಭಾಳ ಆ್ಯಕ್ಚುಲಿ ಕ್ರ್ಯಾಂಕಿ ಆಗಿಬಿಟ್ಟಿದ್ದ. ನಮ್ದು ಆರ್ಡರ್ ಬಂತು. ನಾವು ಆರ್ಡರ್ ತೊಗೊಂಡು ಹೋಗ್ಬೇಕಾದ್ರೆ ಹಿಂಗೆ ಕಾರ್ದಾಗ ತಿನ್ಕೊಂತ ಹೋಗೋಣ, ಎಲ್ಲೂ ಮತ್ತು ಸ್ಟಾಪ್ ಮಾಡಿದ್ರೆ ಲೇಟ್ ಆಕೈತೆ ಅಂಥೇಳಿ ಕಾರ್ನಾಗ ತಿನ್ನಕತ್ತಿದ್ವಿ ನಾವು. ಫೈನಲಿ ನಮ್ಮದು ಸೊಸೈಟಿ ಬಂತು. ಲೇಟ್ ಆಗಿತ್ತು, 11:30 ಮೇಲಾಗಿತ್ತು ಮೋಸ್ಟ್ಲಿ ನಾವು ಊರಿಗೆ ಹೋಗ್ಬಿಟ್ಟಾಕ. ನಾನು ಮುಂದೇನೂ ವೀಡಿಯೋ ಮಾಡಲಿಲ್ಲ, ಭಾಳ ಲೇಟ್ ಆಗಿತ್ತು ಅಂಥೇಳಿ. ಎಲ್ಲರಿಗೂ ಟಯರ್ಡು ಆಗಿಬಿಟ್ಟಿದ್ವಿ.
ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.